ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣಾಯ ನಮಃ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಇಂದು ನಾವು 3ನೇ ಅಧ್ಯಾಯದ 8ನೇ ಶ್ಲೋಕದ ಬಗ್ಗೆ ಈ ಗೀತಾ ಸುನಾದದ ಕಾರ್ಯಕ್ರಮದಲ್ಲಿ ಕೇಳೋಣ. ಆ ಶ್ಲೋಕ ಇಂತಿದೆ: ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧೇದ ಕರ್ಮಣಃ. ನೀನು ನಿಯತವಾದ ಕರ್ಮವನ್ನು ಮಾಡು, ಏಕೆಂದರೆ ಕರ್ಮವು ಅಕರ್ಮಕ್ಕಿಂತಲೂ ಮೇಲು. ಅಕರ್ಮಿಯಾಗಿದ್ದರೆ ಜೀವನದಲ್ಲಿ ಬದುಕಿರುವುದು ಕಷ್ಟವಾಗುತ್ತದೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ಭೂಮಂಡಲದ ಸಮಸ್ತ ಜೀವಿಗಳಿಗೂ ಕೂಡ ತಿಳಿಸ್ತಾ ಇದ್ದಾನೆ. ಅದರ ವಿವರಣೆಯನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಆ ಮಾತಿಷ್ಟೆ. ಕೃಷ್ಣ ಹೇಳ್ತಿರುವಂಥದ್ದು, ನೀನು ನಿಯತವಾದ ಕರ್ಮವನ್ನ ಮಾಡು ಅಂತ. ಹಾಗಿದ್ಮೇಲೆ ಕರ್ಮಗಳು ಎಷ್ಟು ಬಗೆ ಇದೆಯಪ್ಪ ಅಂತ ಹೇಳಿ ಅನ್ನಿಸ್ಬಹುದಲ್ವಾ? 2 ಬಗೆಯ ಕರ್ಮಗಳಿವೆ. ಕರ್ಮ ಅಂದ್ರೆ ನಾವೀಗಾಗಲೇ ತಿಳ್ಕೊಂಡಿರೋ ಹಾಗೆ ಅದು ಕೆಲಸ. ಕರ್ಮ ಅಂದ್ರೆ ನಾವು ಮಾಡುವಂತಹ ಕರ್ತವ್ಯ. ಕರ್ಮ ಅಂದ್ರೆ ನಾವು ಪ್ರತಿನಿತ್ಯ ತೊಡಗುವಂತಹ ಒಂದು ಕಾರ್ಯ. ಹಾಗಾಗಿ ನಮ್ಮಲ್ಲಿ 2 ಬಗೆಯ ಕಾರ್ಯಗಳಿವೆ ಅಥವಾ 2 ಬಗೆಯ ಕರ್ಮಗಳಿವೆ. ಅದರಲ್ಲಿ ಒಂದು ನಿಯತ ಕರ್ಮ, ಮತ್ತೊಂದು ಕಾಮ್ಯ ಕರ್ಮ. ಬೇಕಿದ್ರೆ ನಾವು ಈ ಜೀವನದಲ್ಲಿ ಕಾಮ್ಯ ಕರ್ಮವನ್ನ ತ್ಯಜಿಸಬಹುದು, ಆದ್ರೆ ನಿಯತ ಕರ್ಮವನ್ನ ಮಾತ್ರ ಯಾವ ಕಾರಣಕ್ಕೂ ತ್ಯಜಿಸುವುದಕ್ಕೆ ಸಾಧ್ಯ ಆಗಲ್ಲ. ಈ ಇಹಲೋಕದಲ್ಲಿ ನಾನು ಕೀರ್ತಿಯನ್ನ ಪಡೆಯಬೇಕಾದ್ರೆ, ಒಂದು ಅಧಿಕಾರವನ್ನ ಗಳಿಸಬೇಕು ಅಂತಂದ್ರೆ ಅದಕ್ಕೆಂದೇ ಬೇಕಾದಷ್ಟು ಕರ್ಮಗಳಿವೆ. ಅದನ್ನ ಬಿಟ್ರೆ ನನಗೆ ಮಾತ್ರ ನಷ್ಟ ಆಗತ್ತೆ, ಆದ್ರೆ ಸಮಾಜಕ್ಕೆ ಅದರಿಂದ ಹಾನಿ ಇಲ್ಲ. ಅಂದ್ರೆ ನಾನು ತುಂಬಾ ದೊಡ್ಡ ಕೀರ್ತಿವಂತನಾಗಬೇಕು, ಯಾವುದೋ ಒಂದು ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಹೊರಟಾಗ ಎಷ್ಟೋ ಹೆಣ್ಣು ಮಕ್ಕಳಿಗೆ ಅಥವಾ ಎಷ್ಟೋ ಗಂಡು ಮಕ್ಕಳಿಗೆ ಮನೆಯ ಪರಿಸ್ಥಿತಿಯಿಂದ ಹೋಗ್ಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಎಷ್ಟೋ ಹೆಣ್ಣು ಮಕ್ಕಳು ಕೂಡ ಇವತ್ತಿಗೂ ಕೂಡ ಕುಟುಂಬದ ನಿರ್ವಹಣೆಯಲ್ಲಿಯೇ ತೊಡಗಿಕೊಳ್ಳುತ್ತಾ ಆಕೆಯ ಎಲ್ಲ ಕಾಮ್ಯಗಳನ್ನ, ತಾನು ಸಾಧಿಸಬೇಕಾಗಿರುವಂತಹ ಪ್ರತಿಭೆಯನ್ನ, ತನ್ನಲ್ಲಿ ನಡೆಸಲಿಕ್ಕೆ ಆಗುವಂಥ ಸಾಮರ್ಥ್ಯವನ್ನೆಲ್ಲ ಹಾಗೆ ಅಡಗಿಸಿಟ್ಟುಕೊಂಡು ತನ್ನ ಕಾಮ್ಯಗಳನ್ನೆಲ್ಲ ಒತ್ತಾಸೆಯಿಂದ ಒಳಗೆ ಅದುಮಿಕೊಳ್ಳುತ್ತಾಳೆ. ತಾನು ಯಾವುದೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಬೇಕು ಅಂತಲೋ, ದೊಡ್ಡ ಸಂಗೀತಗಾರ್ತಿ ಆಗಬೇಕು ಅಂತಲೋ, ದೊಡ್ಡ ನೃತ್ಯಗಾರ್ತಿ ಆಗಬೇಕು ಅಂತಲೋ, ಅಥವಾ ದೊಡ್ಡ ಲೇಖಕಿಯಾಗಿ ಪತ್ರಕರ್ತೆಯಾಗಿ ಈ ಸಮಾಜದಲ್ಲಿ ಕೆಲಸ ಮಾಡಬೇಕು ಅಂತಲೋ, ಅಥವಾ ಯಾವುದೋ ಒಂದು ಬೆಟ್ಟದ ಚಾರಣವನ್ನ ಮಾಡಬೇಕು ಅಂತಲೋ ಅದೆಷ್ಟೋ ಆಸೆಗಳನ್ನ ಹಮ್ಮಿಕೊಂಡಿರ್ತಾಳೆ. ಆದ್ರೆ ಕುಟುಂಬದ ನಿರ್ವಹಣೆಗಾಗಿ ಎಲ್ಲವನ್ನ ತ್ಯಾಗ ಮಾಡ್ತಾಳೆ. ಹಾಗಂತ ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳಿಗೂ ಕೂಡ ಆಗತ್ತೆ. ಹಲವಾರು ಪುರುಷರು ಕೂಡ ತಮ್ಮ ಕುಟುಂಬವನ್ನ ನಿರ್ವಹಿಸೋದಕ್ಕೋಸ್ಕರ ಯಾವುದೋ ಒಂದು ಪರಸ್ಥಳಕ್ಕೆ ಹೋಗಿ ಇನ್ನೂ ಹೆಚ್ಚಿನ ಕೆಲಸವನ್ನ ಮಾಡಿ ಹೆಚ್ಚು ಸಂಬಳವನ್ನ ಪಡೆಯೋ ಅಂಥ ಕೆಲಸ ಇದ್ರೂ ಕೂಡ ತನ್ನ ಕುಟುಂಬವನ್ನ ನೋಡ್ಕೊಳ್ಲಿಕ್ಕಾಗಿಯೇ, ತನ್ನ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಕ್ಕಾಗಿಯೇ, ಮಕ್ಕಳನ್ನ ಸಾಕುವುದಕ್ಕಾಗಿಯೇ ಇರುವ ಸ್ಥಳದಲ್ಲೇ ಇದ್ದು ಬಿಡ್ತಾರೆ. ಹಾಗಾಗಿ ಅಂಥ ಕಾಮ್ಯ ಕರ್ಮಗಳನ್ನ ನಾವು ಬಿಡಬಹುದು. ಅವೆಲ್ಲ ಕಾಮ್ಯ ಕರ್ಮಗಳು, ನಮ್ಮ ಆಸೆ, ನಮ್ಮ ಆಕಾಂಕ್ಷೆಗಳು. ಆದ್ರೆ ನಾವು ನಿಯತ ಕರ್ಮಗಳನ್ನು ಮಾತ್ರ ಪ್ರತಿಯೊಬ್ಬರು ಕೂಡ ನಡೆಸಲೇಬೇಕು ಅಂತ ಹೇಳಿ ಕೃಷ್ಣ ತಿಳಿಸ್ತಿರೋದು. ಅದನ್ನ ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇಡೀ ಸಮಾಜ ನಿಂತಿರುವುದೇ ಈ ನಿಯತ ಕರ್ಮಗಳ ಮೇಲೆ.
ಇದರಿಂದ ನಮಗೆ ಯಾವ ಲಾಭ ಆಗದೇ ಇದ್ರೂ ಕೂಡ ಈ ಕರ್ತವ್ಯಗಳನ್ನು ನಾವು ನೆರವೇರಿಸಲೇಬೇಕು. ಯಾವಾಗ ನಾವೊಂದು ಸಮಾಜದಲ್ಲಿ ಹುಟ್ಟಿರ್ತೇವೋ ಅದರಿಂದ ನಮಗೆ ಬರೋದನ್ನೆಲ್ಲ ಹೀರಿಕೊಂಡು ನಾವು ಬೆಳೆದಿರ್ತೇವೆ. ಹುಟ್ಟುವಾಗ ನಾವು ಪಡೆಯುವಂಥ ಶಾಲಾ ವ್ಯವಸ್ಥೆಯಾಗಲಿ, ನಾವು ಪಡೆಯುವಂಥ ಆಸ್ಪತ್ರೆ ವ್ಯವಸ್ಥೆಯಾಗಲಿ, ಅಥವಾ ನಾವು ಬಳಸುವಂಥ ಒಂದು ರೋಡ್ ಆಗಲಿ, ಅಥವಾ ನಲ್ಲಿಯಲ್ಲಿ ಬರುವಂಥ ನೀರಾಗಲಿ, ಹೀಗೆ ಸಮಾಜದಲ್ಲಿ ನಾವು ಹಲವಾರು ವಸ್ತುಗಳನ್ನು ಉಪಯೋಗಿಸ್ಕೊಂಡು ಬೆಳೆದಿರ್ತೇವೆ. ನಂತರ ಆ ಸಮಾಜಕ್ಕೆ ಮುಖ್ಯ ವಾಹಿನಿಗೆ ಬಂದ ನಂತರ ನಮ್ಮ ಮುಖ್ಯ ಕರ್ತವ್ಯ ಅದಕ್ಕೆ ಮರಳಿ ನೀಡುವಂಥದ್ದು. ಅದೇ ಸಮಾಜ ಋಣ. ಆ ಸಮಾಜ ಋಣದಕ್ಕೋಸ್ಕರವಾದರೂ ನಾವು ನಿಯತ ಕರ್ಮವನ್ನು ಮಾಡಲೇಬೇಕು, ಇಲ್ಲಾಂದರೆ ಮಹಾಪಾಪಿಗಳಾಗ್ತೇವೆ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಹಾಗಾಗಿಯೇ ಅಕರ್ಮಕ್ಕಿಂತ ಕರ್ಮ ಉತ್ತಮ ಅಂತ ಹೇಳಿ ಹೇಳ್ತಿದ್ದಾನೆ. ಅಕರ್ಮ ಅಂದರೆ ಯಾವುದೇ ಕೆಲಸ ಮಾಡದೆ ಸುಮ್ಮನೆ ಇರುವಂಥದ್ದು ಅಕರ್ಮ. ಆದರೆ ಕರ್ಮ ಮಾಡುವಂಥದ್ದು ಉತ್ತಮ. ಯಾವಾಗ? ಒಳ್ಳೆ ಕೆಲಸಗಳನ್ನು ಮಾಡಿದಾಗ. ನಮ್ಮಲ್ಲಿ ಬೇಕಾದಷ್ಟು ಆಕಾಂಕ್ಷೆಗಳಿದ್ದಾವೆ, ಅವು ಕ್ಷಯವಾಗದಲ್ಲದೆ ಇಚ್ಚುತ್ತ ಶುದ್ಧಿಯಾಗೋದಿಲ್ಲ. ಮುಂಚೆ ನಮ್ಮ ಒಳಗಿರುವಂಥ ಎಲ್ಲ ಆಸೆಗಳು ಮೇಲೇಳಬೇಕು. ಅನಂತರ ಆ ಆಸೆ ಆಕಾಂಕ್ಷೆಗಳಿಗೆ ವಿರೋಧವಾಗಿರುವಂಥ ಕರ್ಮಗಳನ್ನು ನಾವು ಮಾಡಬೇಕು. ಆಗಲೇ ಈ ಕರ್ಮದಿಂದ ಪಾರಾಗೋದಕ್ಕೆ ಸಾಧ್ಯ. ಆಸೆ ಮೇಲೇಳಬೇಕು ಅಂತಂದ್ರೆ ಅದನ್ನು ನಾವು ಕರ್ಮದಿಂದ ಕಡಿಬೇಕು. ಹೇಗೆ ಮೊಸರಿನೊಳಗಡೆ ಒಂದು ಕಾಣದ ಬೆಣ್ಣೆ ಇದೆಯೋ ಹಾಗೆ ಆ ಬೆಣ್ಣೆಯನ್ನು ನಾವು ಮೇಲೇಳಿಸ್ಬೇಕು ಅಂತಂದ್ರೆ ಒಂದು ಕಡೆಯುವ ಕೋಲಿನಿಂದ ಆ ಮೊಸರನ್ನ ಕಡಿತೇವೋ, ಆ ನಂತರ ಬೆಣ್ಣೆ ಹೇಗೆ ತೇಲಿ ಬರುತ್ತೋ ಆ ನಂತರ ನಾವು ಆ ಬೆಣ್ಣೆಯನ್ನು ಪಡೆದು ತುಪ್ಪವನ್ನಾಗಿ ಅದನ್ನು ನಾವು ಪರಿವರ್ತನೆಯನ್ನು ಮಾಡ್ಕೊಳ್ತೇವೋ, ಹಾಗೆ ನಮ್ಮಲ್ಲಿರುವಂಥ ಆಸೆಗಳನ್ನು ನಾವು ಹೋಗಲಾಡಿಸ್ಬೇಕು ಅಂತಂದರೆ ನಾವು ಕರ್ತವ್ಯಗಳನ್ನು, ಕೆಲಸಗಳನ್ನು, ಕಾರ್ಯಗಳನ್ನು ಮಾಡಿದಾಗಲೇ ಆ ಆಸೆಗಳ ಮೇಲೇಳುವಂಥದ್ದು. ನಂತರ ಆ ಆಸೆಗೆ ವಿರೋಧವಾಗಿರುವಂಥ ಉತ್ತಮ ಕೆಲಸಗಳನ್ನು ಮಾಡೋದ್ರ ಮೂಲಕ ಅದನ್ನು ನಾವು ಹೋಗಲಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಕೃಷ್ಣ ತಿಳಿಸ್ತಾ ಇರುವಂಥ ಮಾತು. ಅದು ಕಾರ್ಯಗಳನ್ನು ಮಾಡಬೇಕಾದ್ರೆ ಒಳ್ಳೆಯ ದೃಷ್ಟಿಯಿಂದ ಕರ್ಮವನ್ನು ಮಾಡುವುದಕ್ಕೆ ನಾವು ಅಣಿಯಾಗಬೇಕು. ಆದರೆ ಸುಮ್ಮನೆ ಕೂರೋದಕ್ಕಿಂತ ಲಾಭಕ್ಕೋ ಕೀರ್ತಿಗೋ ಅಂತೂ ಯಾವುದಾದ್ರೂ ಒಂದು ಉದ್ದೇಶದಿಂದ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ರೆ ಸುಮ್ಮನೆ ಇರೋದಕ್ಕಿಂತ ಮೇಲು ಕಣಪ್ಪ ಅಂತ ಹೇಳಿ ಕೃಷ್ಣ ತಿಳಿಸ್ತಿರೋದು. ಯಾಕೆ ಹೇಳಿ? ನಾನು ಯುದ್ಧ ಮಾಡೋದಿಲ್ಲ, ನಾನು ಹಿಮಾಲಯಕ್ಕೆ ಹೋಗಿ ತಪಸ್ಸಿಗೆ ಕೂತ್ಕೊಂಡು ಬಿಡ್ತೇನೆ, ಇದೆಲ್ಲ ಯಾಕೆ ಬೇಕು ಅಂತ ಹೇಳಿ ಅರ್ಜುನ ಹೇಳ್ತಿದ್ದಾನಲ್ಲ, ಅದಕ್ಕೆ ಕೃಷ್ಣ ಬುದ್ಧಿ ಹೇಳ್ತಿದ್ದಾನೆ. ನೀನು ಹಿಮಾಲಯಕ್ಕೆ ಕೂತ್ಬಿಟ್ರೆ ಇಲ್ಲಿ ಕೌರವರಿಗೆ ಅಧರ್ಮಿಗಳಿಂದ ಧರ್ಮಿಗಳಾಗ್ತಾರಾ? ಅಥವಾ ನೀನು ಹಿಮಾಲಯಕ್ಕೆ ಹೋಗ್ಬಿಟ್ರೆ ಇಲ್ಲಿ ನಡೀತಿರುವಂಥ ಅನ್ಯಾಯವನ್ನ ಯಾರು ಹೋಗ್ಲಾಡಿಸ್ತಾರೆ? ಹಾಗಾಗಿ ನೀನು ಅಕರ್ಮಿಯಾಗಿ ಸುಮ್ಮನೆ ಹೋಗಿ ಹಿಮಾಲಯದ ತಪ್ಪಲಿನಲ್ಲಿ ಕೂರೋದಕ್ಕಿಂತ ನೀನು ಈ ಯುದ್ಧ ಭೂಮಿಯಲ್ಲಿ ನಿನಗೆ ಬಂದಿರುವಂಥ ಕರ್ತವ್ಯವನ್ನ ನೀನು ಮಾಡು, ಅದು ನಿಯತ ಕರ್ಮ ನಿನ್ನದು ಅಂತ ಹೇಳಿ ತಿಳಿ ಹೇಳೋದಕ್ಕೆ ಕೃಷ್ಣ ಹೇಳ್ತಾ ಇದ್ರು ಕೂಡ ನಮಿಗೂ ಕೂಡ ಇದು ತುಂಬ ಸೂಕ್ತವಾಗಿ ಒಪ್ಪುವಂತಹ ಒಂದು ಮಾತು. ನಾವೆಲ್ಲರೂ ಕೂಡ ಪ್ರತಿದಿನ ಒಂದು ಉತ್ತಮ ಕಾರ್ಯಗಳನ್ನು, ನ್ಯಾಯದ ಕಾರ್ಯವನ್ನು, ಧಾರ್ಮಿಕ ಕಾರ್ಯವನ್ನು, ಹಾಗೆ ಸತ್ಯದ ಕಾರ್ಯವನ್ನು ನಡೆಸ್ತಲೇ ಇರಬೇಕು. ಕರ್ಮ ಮಾಡದೇ ಇದ್ದರೆ ಜೀವನದಲ್ಲಿ ಬಾಳುವಂಥದ್ದು ಕಷ್ಟ ಆಗ್ಬೋದು. ಆದರೆ ಕರ್ಮ ಮಾಡದೇ ಇದ್ದರೆ ನಮಗೆ ಊಟ ಕೊಡೋರು ಯಾರು? ನಾವು ಭಿಕ್ಷೆ ಬೇಡಬೇಕಾಗಬಹುದು. ಭಿಕ್ಷೆ ಬೇಡುವುದು ಕೂಡ ಒಂದು ಕೆಲಸನೇ ಅಲ್ವಾ? ಹಾಗಿದ್ಮೇಲೆ ಆ ರೀತಿ ಭಿಕ್ಷೆ ಬೇಡಿ ಊಟ ಮಾಡೋದಕ್ಕಿಂತ ನಾವು ಕಷ್ಟಪಟ್ಟು ದುಡಿದು ಕೆಲಸ ಮಾಡಬಹುದಲ್ವಾ? ಹಾಗಾಗಿ ನಾವು ಸ್ವಾರ್ಥ ದೃಷ್ಟಿಯಿಂದ ಮಾಡುವಂಥ ಕೆಲಸ ಅದು ಮಧ್ಯಮದ ಕೆಲಸ. ಆದರೆ ಏನನ್ನೂ ಕೂಡ ಕೆಲಸವನ್ನ ಮಾಡದೆ ಕಾಲಹರಣ ಮಾಡುವಂಥ ವ್ಯಕ್ತಿ ಇದಲ್ಲ, ಅದು ಅಧಮದ ಕೆಲಸ. ಆದರೆ ನಿಸ್ವಾರ್ಥದ ದೃಷ್ಟಿಯಿಂದ, ಸಮಾಜಕ್ಕೆ ಒಳಿತಾಗಬೇಕೆನ್ನುವಂಥ ದೃಷ್ಟಿಯಿಂದ, ಸಮಷ್ಟಿಯ ಭಾವದಿಂದ ಯಾರು ಕೆಲಸ ಮಾಡ್ತಾರೋ ಅದು ಸರ್ವಕಾಲಿಕ ಶ್ರೇಷ್ಠವಾದಂಥ ಕೆಲಸ, ಅದು ಉತ್ತಮೋತ್ತಮ ಕೆಲಸ. ಹಾಗಾಗಿ ನಿನ್ನ ಕಾರ್ಯ, ನಿನ್ನ ಕರ್ಮ ಅತ್ತ ಕಡೆ ನೆಟ್ಟಿರಲಿ ಎಂಬ ಮಾತನ್ನ ಕೃಷ್ಣ ಈ ಒಂದು ಶ್ಲೋಕದ ಮೂಲಕ ನಮ್ಮೆಲ್ರಿಗೂ ತಿಳಿಸ್ತಾ ಇದ್ದಾನೆ. ಅದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ. ನಕ್ಷೆ ಕೇವಲ ಚಿಹ್ನೆ ನಡೆಯಲಿಕೆ ದಿಕ್ಸೂಚಿ, ನಕ್ಷೆ ಕೇವಲ ಚಿಹ್ನೆ ನಡೆಯಲಿಕೆ ದಿಕ್ಸೂಚಿ, ನಾವೇ ಕರೆ ಸೇರುವುದು ನೀರಿಗಿಳಿಯದಿರೇ,
ಒಂದೊಂದೇ ಸೋಪಾನ ಏರಿಗಿರಿ ಮೇಲ್ನೋಟ, ಒಂದೊಂದೇ ಸೋಪಾನ ಏರಿಗಿರಿ ಮೇಲ್ನೋಟ, ದುಡಿಮೆ ಜಯದಡಿಗಲ್ಲು ಮುದ್ದು ರಾಮ, ದುಡಿಮೆ ಜಯದಡಿಗಲ್ಲು ಮುದ್ದು ರಾಮ. ಎಂಥ ಅಪರೂಪದ ಮಾತಲ್ವಾ. ನಕ್ಷೆ ಎಂಬುದು ಕೇವಲ ಚಿಹ್ನೆ, ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನುವಂಥದ್ದು ಕೇವಲ ಯೋಚನೆ ಆಗತ್ತೆ. ಆದರೆ ಅಂಥ ಕೆಲಸದ ಕಡೆಗೆ ನಾವು ಮನಸ್ಸನ್ನು ಮಾಡಿ ಕಾರ್ಯೋನ್ಮುಖರಾದಾಗ ಮಾತ್ರ ಅದು ದಿಕ್ಸೂಚಿಯಾಗತ್ತೆ. ಹಾಗಾಗಿ ದುಡಿಮೆ, ಕೆಲಸ, ಕಾರ್ಯ ಇವೆಲ್ಲವೂ ಕೂಡ ಜಯದ ಮೊದಲ ಅಡಿಗಲ್ಲು. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.